ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈಗಂದರೆ ನಾನು ಹೇಳ್ಬೋದಲ್ಲ ವೆಲ್ಕಮ್ ಬ್ಯಾಕ್ ಅಂತ. ಓಕೆ, ತಪ್ಪಾದದನ್ನೆಲ್ಲ ಹಾಕಿದ್ದೇನೆ. ಅದನ್ನು ಇವಳಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಎಂತ ಇವಳು ಮಾತಾಡೋದು, ಅದು ನನಗೆ ಖುಷಿ ಆಯ್ತಾಯ್ತಾ. ಮತ್ತೆ ಕಲ್ಲು ಎಲ್ಲ ಹಾಕ್ತಾರೆ, ಬಿಸಿ ಮಾಡಿ ಸೊಯ್ಯಿ ಅಂತ ಹೇಳಬೇಕು. ಸಲ ಹಾಕಿ ಅದರಲ್ಲೇ ಕಡಿಸುದು ನನ್ನ ಮೊಸರಾಗಿನೇ. Hello, welcome back my YouTube channel. This is my second video. ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ. 65 ಏನೋ ಮೆಂಬರ್ಸ್ ಆಗಿದ್ದಾರೆ ನನ್ನ ಸಬ್ಸ್ಕ್ರೈಬಲ್ಲಿ. ನನಗೆ ತುಂಬ ಖುಷಿ ಆಯಿತು. ಅಂದರೆ ನನಗೆ ಜಾಸ್ತಿ ಕಾಂಟ್ಯಾಕ್ಟ್ ಎಲ್ಲ ಇಲ್ಲ, ಅದಕ್ಕಾಗಿ ಅಷ್ಟಾದ್ರೂ ಮಂದಿ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅಂತ ತುಂಬ ಥ್ಯಾಂಕ್ ಯು. ಶೇರ್ ಮಾಡಿದ್ದಕ್ಕೆ ನನ್ನ ಯೂಟ್ಯೂಬ್ ಚಾನಲನ್ನು, ಮತ್ತು ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ಲರಿಗೆ ಸಹ, ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸಿಗೆ ಎಲ್ರಿಗೆ ಸಹ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ಸಹ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ನನಗೆ ತುಂಬ ಖುಷಿ ಆಗ್ತುಂಟು, ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆ ಹೇಳ್ಬೋದು ಕೆಲವರು, ಓಕೆ 65 ಮೆಂಬರ್ಸ್ ಅಷ್ಟೆಲ್ಲ ಆಗಿರೋದು, ಯಾಕೆ ಇಷ್ಟೊಂದು ಖುಷಿ ಪಡಬೇಕು ಅದಕ್ಕೆ ಅಂತ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದೀಗ ಬರ್ಡೇನೋ ಓರ್ ನಾರ್ಮಲ್ ಚಿಕ್ಕ ಒಂದು ಫಂಕ್ಷನ್ ಮಾಡ್ತಾ ಇರುವಾಗ ಅಲ್ಲಿಗೆ ಈಗ ಒಂದು 70 ಮೆಂಬರ್ಸ್ ಎಲ್ಲ ಬಂದರು, ಕರೆದವರೆಲ್ಲ ಬಂದರು ಅಂತ ಆದರೆ ನನಗೆ ಎಷ್ಟು ಖುಷಿ ಆಗ್ತದೆ. ಓಕೆ, ನಮಗೆ ರೆಸ್ಪೆಕ್ಟ್ ಕೊಟ್ಟು ಬಂದರು ಅಂತ. ಹಾಗೆಯೇ ರೆಸ್ಪೆಕ್ಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಖುಷಿ ಆಗ್ತಾ ಉಂಟು. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ, ಪ್ಲೀಸ್. ಮತ್ತು ಕೆಲವರು ಸಜೆಷನ್ ಕೊಟ್ಟರು ನನಗೆ, ನಿಮ್ಮದು ವಾಯ್ಸ್ ಕೇಳಿಸ್ತಾ ಇಲ್ಲ, ಮತ್ತು ಸ್ವಲ್ಪ ಕ್ಲಾರಿಟಿ ಇಲ್ಲ. ಅದನ್ನೆಲ್ಲ ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೇನೆ ಆಯಿತಾ. ಯಾಕಂದರೆ ನಮ್ಮದು ಗ್ರೋತ್ ಆಗಲಿಕ್ಕೆ ರೀಸನ್ನೇ ಅವರು. ಯಾಕೆಂದರೆ ಅವರು ಇದ್ದದನ್ನು ಇದ್ದಾಗೆ ಹೇಳಿದ್ದಾರೆ, ಎಂಥ ಪ್ರಾಬ್ಲಮ್ ಉಂಟು, ಓಕೆ ನಿಮ್ಮದು ಆ ಥರ, ಅದನ್ನು ಸರಿ ಮಾಡಿಕೊಂಡ್ರೆ ಗ್ರೋ ಆಗ್ಬೋದು ಯೂಟ್ಯೂಬ್ ಚಾನಲ್ ಅಂತ ನನಗೆ ಒಂದು ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಅವರಿಗೆ ಸಹ ಥ್ಯಾಂಕ್ಸ್ ಆಯಿತಾ. ಓಕೆ, ನಾನು ಕರೆಕ್ಟ್ ಮಾಡಲಿಕ್ಕೆ ನೋಡ್ತೇನೆ, ಮೈಕ್ ತಗೊಳ್ಳಿಕ್ಕೆ ನೋಡ್ತೇನೆ. ಮತ್ತು ಕೆಲವೊಬ್ಬರು ಎಂತ ಅಂದರೆ, ನಾನು ಫಸ್ಟ್ ವ್ಲಾಗಲ್ಲಿ ಬಿಹೈಂಡ್ ಸೀನ್ ಅಂತ ಫಸ್ಟಲ್ಲಿ ನಾನು ಹಾಕಿದ್ದೆ, ನಿಮ್ಗೆ ಗೊತ್ತಿರ್ಬೋದು, ನೋಡಿರ್ಬೋದು ನೀವು. ಅದರಲ್ಲಿ ನಾನು ಅಂದರೆ ಫಸ್ಟ್ ವ್ಲಾಗ್ ಮಾಡುವಾಗ ಬಿಹೈಂಡ್ ಸೀನ್ ಅಂದರೆ ಕಟ್ ಮಾಡಿ ನಾನು ಶೂಟ್ ತೆಗೆಯುವಾಗ ಓಕೆ ತಪ್ಪಾದದನ್ನೆಲ್ಲ ಹಾಕಿದ್ದೇನೆ. ಅದನ್ನು ಇವಳಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಎಂತ ಇವಳು ಮಾತಾಡೋದು, ಸ್ವಲ್ಪ ನೋಡಿ ಜಸ್ಟ್ ಇವಳಿಗೆ ಎಂತ ಮಾತಾಡೋದು, ಇವಳಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಇವಳು ಸರಿ ಮಾಡಲಿಲ್ಲ ಅಂತ ಎಲ್ಲ ಹೇಳಿದ್ದಾರೆ ಕೆಲವರು. ಫುಲ್ ವಿಡಿಯೋ ನೋಡಿ, ಆವಾಗ ಗೊತ್ತಾಗ್ತದೆ ನಿಮಗೆ. ಅದು ಬಿಹೈಂಡ್ ಸೀನ್ ಅಂದರೆ ನಾನು ಅದೊಂದು ಫನ್ ಆಗಿರಲಿ ಅಂತ ಜಸ್ಟ್ ಅಟ್ಯಾಚ್ ಮಾಡಿದ್ದಷ್ಟೇ ಆಯಿತಾ, ಬೇರೆ ಎಂತ ಅಲ್ಲ. ಇವತ್ತಿದು ವ್ಲಾಗ್ ಎಂತ ಅಂದರೆ, ಅಮ್ಮನ ಜೊತೆ ಮಶ್ರೂಮ್ ಇದು ಕುಕ್ ಮಾಡ್ತಿದ್ದೇನೆ. ಅಲ್ಲಿ ನಾನು ವ್ಲಾಗ್ ಮಾಡೋದಕ್ಕಿಂತ ಅಮ್ಮನೇ ಜಾಸ್ತಿ ಮಾತಾಡಿದ್ದಾರೆ, ನೋಡ್ಕೊಂಡು ಬನ್ನಿ ಆಯಿತಾ ಫುಲ್ ವಿಡಿಯೋ. ಭೂಮಿಗೆ ಸಿಡಿಲು ಬಿದ್ದಾಗ ಒಂದು ಜಾಗದಲ್ಲಿ ತುಂಬ ಅಣಬೆ ಆಗ್ತದಲ್ಲ, ಆ ಅಣಬೆ ಇದು ನಮಗೆ ಗುಡ್ಡದಲ್ಲಿ ಸಿಕ್ಕಿತ್ತು. ಇನ್ನು ಫ್ರಿಜ್ಜಲ್ಲಿ ಇಷ್ಟು ಉಂಟಾಯ್ತಾ, ಯಾರಿಗಾದರೂ ಬೇಕಿದ್ರೆ, ಹತ್ತಿರದವರಿಗೆ ಯಾರಿಗಾದರೂ ಬೇಕಿದ್ರೆ ಹೇಳಿ ಆಯಿತಾ, ಪಾರ್ಸಲ್ ಮಾಡುವ. ನಮಗೆ ಅಣಬೆ ಸಿಕ್ಕಿದೆ, ಅದನ್ನು ಕ್ಲೀನ್ ಮಾಡಿ ನೋಡಿ. ಇದು ಸ್ವಲ್ಪ ಅರಶಿನ ಹುಡಿ ಹಾಕಿ ಇಟ್ಟಿದ್ದಾರೆ ಅಮ್ಮ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳ್ತದಲ್ಲ ನಿಮಗೆ. ಒಂದು 20 ಮೆಣಸು, ಒಂದು ಅರ್ಧ ನೀರುಳ್ಳಿ, ಮತ್ತು ಜೀರಿಗೆ, ಕೊತ್ತಂಬರಿ, 4-5 ಬೆಳ್ಳುಳ್ಳಿ, ಮತ್ತು ಇದು ಕರಿಬೇವು ಸೊಪ್ಪು ಅದೆಲ್ಲ ಹಾಕಿ ಚಂದ ಹುರಿಬೇಕು. ಸ್ವಲ್ಪ ಈ ಥರ ನೋಡಿ ಕೆಂಪಾಗಬೇಕು. ತುಂಬ ಉರಿಸಿದ್ರೆ ಕರೆಂಚಿ ಹೋಗ್ತದೆ. ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಓಕೆ, ಅದು ಮರೆತೋಯ್ತಾಯ್ತಾ ಎಂತಂದರೆ 2 ಬಗ್ಗೆ ಮಿಕ್ಸಿಂಗ್ ಆಗಿದೆ. ಒಂದು ಅರಶಿನ ಹುಡಿ ಮತ್ತು ಸ್ವಲ್ಪ ಹುಳಿ, ಇಷ್ಟು ತೊಗೊಳ್ಬೇಕು. ನಮ್ಮ ತೋರಿಸ್ತಿದ್ದಾರೆ ನೋಡಿ, ಅಷ್ಟು ತೊಗೊಳ್ಬೇಕು. ಏನು ಮಿಕ್ಸ್ ಮಾಡೋದು, ಗ್ರ್ಯಾಂಡ್ ಮಾಡೋದು. ಓಕೆ, ಗ್ರ್ಯಾಂಡ್ ಆದರೆ ಸಾಕು. ನಾವಿಲ್ಲಿ ಅದರದ್ದು ಪುಳಿ ಮುಂಚಿ ಮಾಡೋದು ಅಂದರೆ
ಕನ್ನಡದಲ್ಲಿ ಥಿಂಕ್ ಮೆಣಸು ಹಾಕಿ ಮಾಡೋದು ಅಂತ ಹೇಳ್ತಾರೆ. ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಮೆಣಸು ಎಣ್ಣೆ ಹಾಕಿ ಮತ್ತು ಮೆಣಸು ಮತ್ತು ಟೊಮೆಟೊ ನೀರುಳ್ಳಿ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಸಾಸಿವೆ ಉಳ್ದು ಕಟಕಟ ಆದಮೇಲೆ ಬೆಳ್ಳುಳ್ಳಿ ಹಾಕಿ ನೀರುಳ್ಳಿ ಹಾಕಿ ಟೊಮೆಟೊ ಹಾಕಿ ಫ್ರೈ ಮಾಡಬೇಕು. ಕರಿಬೇವು ಹಾಕಬೇಕು. ಅದೇ ನನ್ನ ಹುಷಾರಿದ್ದಾರೆ ನನ್ನಕ್ಕಿಂತ ನೋಡಿ. ಮಂಗೆಲ್ಲ ಹಾಡುವೆ. ಈಗ ಅದು ಚಂದ ಫ್ರೈ ಆದಮೇಲೆ ಹಾಕಬೇಕು. ಅಣಬೆ ಹಾಕಬೇಕು. ನನಗೆ ಅದು ಇದು ಹಲಸಿನ ಹಣ್ಣಿನ ಸಿಕ್ಕ ಥರ ಕಾಣ್ತುಂಟು ಅಣಬೆ. ಸ್ವಲ್ಪ ಇದು ಅರಶಿನ ಜಾಸ್ತಿ ಆಗಿದೆ ಇವರು ಹಾಕಿದ್ದು. ಇದು ಹಾಕಬೇಕು ಮಾತ್ರ, ಕಬ್ಬಿನ ಬಿಸಿ ಮಾಡಿ. ಅದು ಕಬ್ಬಿನ ಬಿಸಿ ಮಾಡಿ ಹಾಕುದು. ಅದು ಇವನೆಂತ ಅಂತ ಬೊಬ್ಬೆ ಹಾಕುದು. ಕಬ್ಬಿನ ಬಿಸಿ ಮಾಡಿ ಯಾಕೆ ಹಾಕುದಂದ್ರೆ ಇದರಲ್ಲಿ ವಿಷ ಏನಾದರೂ ಇದ್ರೆ ಪಾಯ್ಸನ್ ಇದ್ರೆ ಹೋಗುತ್ತೆ. ಎಂತ ನಾನು ಕನ್ನಡದಲ್ಲಿ ಹೇಳ್ತಿದ್ದೇನೆ, ನೀವೆಂತ ಇಂಗ್ಲೀಷಲ್ಲಿ ಸೇರಿಸುದು. ಅದೇ ಪಾಯ್ಸನ್, ಅದೇ ವಿಷ ಇದ್ರೆ ಹೋಗ್ತದೆ. ಅದಕ್ಕೆ ಕಬ್ಬಿಣ ಇಡುದು. ಕಬ್ಬಿಣ ಎಂತ ಇಡುದು? ಕಬ್ಬಿಣ ಮತ್ತೆ ಕಲ್ಲು ಎಲ್ಲ ಹಾಕ್ತಾರೆ, ಬಿಸಿ ಮಾಡಿ ಸೊಯ್ಯಿ ಅಂತ ಇಡಬೇಕು. ಅದೇ ಕಬ್ಬಿಣ ಜಸ್ಟ್ ಇಟ್ಟರೆ ಕೆಂಡ ಮಾಡಿ ಇದಕ್ಕೆ ಹಾಕ್ಬೇಕು. ಇಡಬೇಕು ಜಸ್ಟ್ ಸೈಡಲ್ಲಿ. ಆಗ ಅದರದ್ದು ವಿಷ ಎಲ್ಲ ಅದು ಹೀರ್ಕೊಳ್ತದೆ, ಅಷ್ಟೇ ವಿಷಯ. ಓಕೆ, ಇಲ್ಲಿ ಅಜ್ಜಿ ನನಗೆ ಹಲಸಿನ ಹಣ್ಣು ಕೊಟ್ಟಿದ್ದಾರೆ ಆಯಿತಾ. ಒಂದು 10 ಪೀಸ್ ಇತ್ತು. ಅವರ ಮನೆಯಲ್ಲಿ ಆಗ್ತದೆ, ಅಜ್ಜಿ ಮನೆಯಿಂದ ತಂದದ್ದು. ಒಳ್ಳೆದುಂಟು. ಹೀಗೆ ಇಡುದು. ಎಂತ ಕಬ್ಬಿನ ಸಿಗ್ಲಿಲ್ಲ ಅಂದರೆ ಎಂತ ಮನೆಯಲ್ಲಿರುವ ಬೀಸಕ್ಕೆ ಎತ್ತಿ ಚಾಕು ಚೂರಿ ಚಾಕು ಚೂರಿ ಅದನ್ನು ಗ್ಯಾಸಿಗೆ ಇಡೋದು. ಹೀಗೆ ಇಡೋದು ನೋಡಿ, ಹೀಗೆ ಹೋಗಿ ಬರ್ತದೆ. ಮತ್ತೆ ಮಸಾಲೆ ಹಾಕೋದು. ಮಸಾಲೆ ಹಾಕೋದು. ಮಸಾಲೆ ಹಾಕಿ ಅದರಲ್ಲೇ ಕಡಿಸುದು. ನನ್ನ ಮೊಸರಾಗಿನೇ ಇವನ ನೋಡಿ, ಇವನೇ ಉಪದ್ರದ ಒಂದು ಚೂರಲ್ಲ, ಜಾಸ್ತಿ ಉಪದ್ರ. ನಾನು ಅದಕ್ಕೆ ಸ್ವಲ್ಪ ಸಹ ಭಾಷೆ ಇಲ್ಲದ ಅವನು. ನಿಂಗೆ ಭಾಷೆ ಉಂಟನಾ? ಯಾವ ಭಾಷೆ ಬರ್ತದೆ ನಿಂಗೆ? ಯಾವ ಭಾಷೆ ಬರ್ತದೆ ನಿಂಗೆ? ಯಾವ ಭಾಷೆ ಬರ್ತದೆ? ನೋಡಿ ಜೋರುಂಟನಂತ. ಹೀಗೆ ಚಂದ ಮಿಕ್ಸ್ ಮಾಡಿ ನಮ್ಮದು ಎಂತ ಮಸಾಲ ಅಣಬೆ ರೆಡಿ ಆಯಿತು. ಸ್ವಲ್ಪ ಕುದಿ ಬಂದರೆ ರೆಡಿ ಆಗ್ತದೆ. ಇಲ್ಲಿ ನೋಡಿ, ಎರಡೆರಡು ಬೌಲ್ ಉಂಟು. ಆದರೆ ನನ್ನ ಅಮ್ಮನಿಗೆ ಸಿಕ್ಕಿದ್ದು ನೋಡಿ. ಇದರಲ್ಲಿ ಆಮ್ಲೆಟ್ ಮಾಡಲಿಕ್ಕೆ ಎಂತಮ್ಮ ಇದು. ಚಂದ ಆಯ್ತಲ್ಲ ಮಾತ್ರ. ಆಮ್ಲೆಟ್ ರೆಡಿ. ಪರಿಮಳ ಬರ್ತಾ ಉಂಟು, ಚಂದ ಆಯ್ತು. ಇಂಡಿಯನ್ ಮಾಮ್ ಇದು ಎಂತ ಇದು ಉಂಟಲ್ಲ, ಟಿಫಿನ್ ಇದ್ದು ಮುಚ್ಚಳದಲ್ಲಿ ಆಮ್ಲೆಟ್ ಮಿಕ್ಸ್ ಮಾಡಿದ್ದು. ಹೇಗೆ ಅನ್ನಿಸ್ತು ಅಂತ ಹೇಳಿ, ಅಮ್ಮ ಕುಕ್ ಮಾಡಿದ್ದ ನಾನು ಕುಕ್ ಮಾಡಿದ್ದ ಅಂತ ಕಮೆಂಟ್ ಮಾಡಿ ಆಯಿತಾ. ಇದು ಇವತ್ತಿದ್ದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಆಯಿತಾ. ಲೈಕ್ ಮಾಡಲಿಕ್ಕೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಶೇರ್ ಮಾಡಲಿಕ್ಕೆ ಎಲ್ಲ. ಮತ್ತು ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ವೀಡಿಯೋಸಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನಿನ್ನು ಸಿಗ್ತೇನೆ. ಬಾಯ್.